ಮೇಡಮ್ ಹೇಗಿತ್ತು ಪೆಡ್ಡಿ ಮೂವಿ? ಇಟ್ಸ್ ಫ್ಯಾಂಟಾಸ್ಟಿಕ್ ಮೂವಿ. ಐ ಲೈಕ್ ಇಟ್. ಸ್ಟೋರಿ ಎಲ್ಲ ಹೇಗಿತ್ತು? ಸ್ಟೋರಿ ಚೆನ್ನಾಗಿದೆ. ಕನ್ವೆ ಇಟ್ಸ್ ವೆರಿ ಗುಡ್. No, it's okay. Very fine. Must watch. Yeah, combination is very good, and they had portrayed in a very good manner. ಸರ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ I like second half because it is conveying very much. Thank you. It's 10 out of 10. ಮೂವಿ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ರಾಮ್ ಚರಣ್ ಮತ್ತೆ ಶಿವರಾಜ್ ಕುಮಾರ್ ಆಕ್ಟಿಂಗ್ ಸಖತ್ತಾಗಿದೆ. ಮತ್ತೆ ರಾಮ್ ಚರಣ್ ಡ್ಯಾನ್ಸ್ ಕೂಡ ತುಂಬಾ ಇಷ್ಟ ಆಯ್ತು. ಯೂತ್ ಒಳ್ಳೆ ಮೆಸೇಜ್ ಇದೆ. ಸ್ಪೋರ್ಟ್ಸ್ಗೆ ನಾವು ಎಷ್ಟು ಬೆಲೆ ಕೊಡಬೇಕು, ಎಷ್ಟು ಅದನ್ನ ನಾವು ಅಳವಡಿಸ್ಕೋಬೇಕು ಅಂತ ಅನ್ನೋದು. ನಾವು ಸ್ಪೋರ್ಟ್ಸ್ನ ನಾವು ಆಡಬೇಕು, ಎಷ್ಟು ಮೇಲಕ್ಕೆ ಲೆವೆಲ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಒಳ್ಳೆ ಮೆಸೇಜ್ ಇದೆ. ನಂಗೆ ತುಂಬ ಇಷ್ಟ ಆಯಿತು. ಅದು ಚೆನ್ನಾಗಿದೆ, ಎಲ್ಲ ಇಷ್ಟ ಆಯಿತು. ಗುಡ್ ಮೆಸೇಜ್. ಸಾಂಗ್ಸು ಕೂಡ ಎವ್ರಿಥಿಂಗ್ ಇಸ್ ಓಕೆ. ತುಂಬ ಚೆನ್ನಾಗಿತ್ತು. ಶಿವಣ್ಣನೇ ಮೇನ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಸೊ ಅವರಿಂದಾನೇ ಮೂವಿ ಹೈಪ್ ಬರುತ್ತೆ. ಓಕೆ, ಸೊ ಅಲ್ಲಿಂದಾನೇ ಶಿವಣ್ಣ ಹೆಂಗೆ ಬರ್ತಾನೆ, ಎಲ್ಲಿಂದ ಬರ್ತಾರೋ ಅಲ್ಲಿಂದಾನೇ ಆ್ಯಕ್ಚುಲಿ. ಸೊ ಮೂವಿ ಟರ್ನ್ ಆ್ಯಕ್ಚುಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಲ್ಲ, ಶಿವಣ್ಣ ಬರೋದಿಂದಾನೇ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಆ ಥರ ಏನಿಲ್ಲ. ಸ್ಟೋರಿ ಮಾತ್ರ ಹೈ ಕ್ಲಾಸ್ ಆಗಿದೆ, ಟಾಪ್ ನಾಚ್. ಇದು ತನಕ ಈ ಥರ ಸ್ಟೋರಿನ ತೆಲುಗುವಲ್ಲಿ, ನಾನು ಆ್ಯಕ್ಚುಲಿ ಆಂಧ್ರದವನು, ಸೊ ಈ ಥರ ಸ್ಟೋರಿನ ಆ್ಯಕ್ಚುಲಿ ಯಾರೂ ಮಾಡಿಲ್ಲ ಆ್ಯಕ್ಚುಲಿ. ಅದು ಶಿವಣ್ಣಂಗೆ ಜೈಲರಲ್ಲಿ ಒಂದು 5 ನಿಮಿಷ 10 ನಿಮಿಷ ಏನೋ ಮಾಡಿದ್ರು, ಇದರಲ್ಲಿ ಒಂದು 25 ನಿಮಿಷ ಇರ್ತಾರೆ. ಬಟ್ ಆದರೆ ಶಿವಣ್ಣನೇ ಸ್ಟೋರಿ ಚೇಂಜ್ ಮಾಡೋದು, ರಾಮ್ ಚರಣ್ ಕ್ಯಾರೆಕ್ಟರ್ನ ಚೇಂಜ್ ಮಾಡೋದು ಅವರೇ ಆ್ಯಕ್ಚುಲಿ. ಸೊ ಎಲ್ಲ ಅವರೇ. ಫ್ಯಾಂಟಾಸ್ಟಿಕ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ಫ್ಯಾಂಟಾಸ್ಟಿಕ್. ಪೆದ್ದಿ ಮೂವಿ ತುಂಬಾ ಚೆನ್ನಾಗಿದೆ ಸರ್. ಸಾಂಗ್ಸ್, ಮ್ಯೂಸಿಕ್, ಡ್ಯಾನ್ಸ್, ಎವ್ರಿಥಿಂಗ್ ಇಸ್ ವೆರಿ ನೈಸ್. ಶಿವರಾಜ್ ಕುಮಾರ್ ಅಷ್ಟು ಏಜ್ ಆದ್ರೂ ಹೆಂಗ್ ತರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮಗೆ ತುಂಬಾ ಮೋಟಿವೇಶನ್ ಆಗಿದೆ ಸರ್. ವೆರಿ ಆಸಮ್. ಎರಡು ಚಿಕ್ರಿ ಡೈರೆಕ್ಷನ್ ಆಲ್ಸೋ ಸೂಪರ್. ಹೌದು ಪೈಲ್ವಾನ್ ಚೆನ್ನಾಗಿ. ಹೌದು ಸರ್. ರಿಯಲಿ ವೆರಿ ನೈಸ್ ಮೂವಿ. ಇದು ಆಕ್ಚುಲಿ ಸ್ಪೋರ್ಟ್ಸ್ ಮೂವಿ ಅನ್ನೋಕ್ಕಿಂತಲೂ ಕೂಡ ಇಟ್ ಹಾಸ್ ಗಿವನ್ ಒನ್ ಮೆಸೇಜ್. ಅವರ ಊರಿಗೆ ಒಂದು ಐಡೆಂಟಿಟಿ ಕೊಡಲಿಕ್ಕೆ ಹಿ ಹ್ಯಾಸ್ ಚೂಸನ್ ಸ್ಪೋರ್ಟ್ಸ್. ದಟ್ ಈಸ್ ದ ಮೇನ್ ಥಿಂಗ್. ಇಟ್ ಈಸ್ ನಾಟ್ ಅಬೌಟ್ ಸ್ಪೋರ್ಟ್ಸ್, ಬಟ್ ಹಿ ಹ್ಯಾಸ್ ಚೂಸನ್ ಸ್ಪೋರ್ಟ್ಸ್ ಟು ಗಿವ್ ಐಡೆಂಟಿಟಿ ಟು ಅವರ ಒಂದು ವಿಲೇಜ್ಗೆ ಐಡೆಂಟಿಟಿ ಕೊಡಲಿಕ್ಕೆ ಅವ್ರ ಈ ಪ್ರೊಫೆಷನ್ಸ್ನ ಚೂಸ್ ಮಾಡಿದ್ದಾರೆ. ಫಸ್ಟ್ ಕ್ರಿಕೆಟು, ಅಲ್ಲಿ ಆಪರ್ಚುನಿಟಿ ಸಿಗಲಿಲ್ಲ. ಪೈಲ್ವಾನು, ಅಲ್ಲಿ ಅವ್ರನ್ನೂ ಕಾಲು ಎಳೆಯಕ್ಕೆ ಟ್ರೈ ಮಾಡಿದ್ರು. ಬಟ್ ಫೈನಲಿ ಅವರೇ ಚೂಸ್ ಮಾಡ್ಕೊಂಡ್ರು. ನಾನು ವಿಕ್ಟ್ರಿ, ಬಿಕಾಸ್ ಅವ್ರು ಸೆಮಿಫೈನಲ್ಸಲ್ಲಿ ಬರ್ತಾರೆ, ಫೈನಲ್ಸ್ ಗೆಲ್ಲಲ್ಲ ಪೈಲ್ವಾನಲ್ಲಿ. ಬಟ್ ಆದರೆ ಏನಂದರೆ ವಿಕ್ಟ್ರಿ ಇಸ್ ದ ಇಂಪಾರ್ಟೆಂಟ್. ಸೊ ಹಿ ಹ್ಯಾಸ್ ಚೂಸನ್, ಕಾಲು ಹೋದ್ರು ಕೂಡ ಅವರಾಗೆ ಕಟ್ ಮಾಡಿಕೊಂಡು ಹಿ ಹ್ಯಾಸ್ ಚೂಸನ್ ದಟ್ ರೇಸಿಂಗ್ ಪ್ರೊಫೆಷನ್. ಇದರಿಂದ ಗೆದ್ದು ಊರಿಗೊಂದು ಐಡೆಂಟಿಟಿ ತಂದುಕೊಟ್ಟಿದ್ದಾರೆ. ರಿಯಲಿ ವೆರಿ ಗುಡ್ ಮೆಸೇಜ್. ವೆರಿ ಗುಡ್ ಮೆಸೇಜ್ ಇಸ್ ದರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಇಸ್ ವೆರಿ ಎಕ್ಸಲೆಂಟ್. ಒಂದೊಂದು ಸೀನ್ಸ್ನು ಮ್ಯೂಸಿಕ್ ಎಲಿವೇಟ್ ಮಾಡಿದೆ. ವೆರಿ ನೈಸ್ ಮ್ಯೂಸಿಕ್ ಬೈ ಎ ರಹಮಾನ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಇಸ್ ರಿಯಲಿ ಗುಡ್. ಇಲ್ಲ ಆ ಥರ ಎಲ್ಲೂ ಲ್ಯಾಗ್ ಅನ್ಸಿಲ್ಲ. ಆ ಥರ ಏನು ಲ್ಯಾಗ್ ಅನ್ಸಿಲ್ಲ, ಎಲ್ಲೂ ಬೋರ್ ಆ ಥರ ಏನು ಅನ್ಸಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ ಥರ ಇಲ್ಲ. ದಿಸ್ ಈಸ್ ರಿಯಲಿ ವೆರಿ ನೈಸ್ ಆ್ಯಕ್ಟಿಂಗ್. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಶಿವರಾಜ್ ಕುಮಾರ್ ಅವರು ರಿಯಲಿ ತುಂಬ ಚೆನ್ನಾಗಿ ತಗೊಂಡು ಚೆನ್ನಾಗಿ ಮಾಡಿದ್ರು. ಶಿವಣ್ಣ ಅವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೋಸ್ಕರಾಗಿ ಅವ್ರು ಕ್ಯಾನ್ಸರ್ ಇದ್ರು ಕೂಡ ಅವ್ರಿಗೋಸ್ಕರ ಮೂವಿ ಸ್ವಲ್ಪ ಡಿಲೇ ಮಾಡಿ ಅವ್ರಿಗೆ ರೋಲ್ ಕೊಟ್ಟಿದ್ದಾರೆ. ರಿಯಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಶಿವಣ್ಣ ಅವರು. ವೆರಿ ಹ್ಯಾಟ್ಸ್ ಆಫ್ ಟು ನಮ್ಮ ಶಿವಣ್ಣ. ಕನ್ನಡ ರಿಯಲಿ ವೆರಿ ಗ್ರೇಟ್ ಸರ್.